third section is answer the following questions in 2 to 4 sentences each. 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ ಪಾಯಿಂಟ್ಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. List the common determinants that determine India's foreign policy. ಸೊ ಭಾರತದ ವಿದೇಶಾಂಗ ನೀತಿಯನ್ನ ಅವಲಂಬಿಸಿರುವಂತ ಫ್ಯಾಕ್ಟರ್ಸ್ಗಳು, ಅಂಶಗಳು ಯಾವುದು? ಕಾಮನ್ ಡಿಟರ್ಮಿನೆಂಟ್, ಸಾಮಾನ್ಯ ಅಂಶಗಳು ಯಾವುದು ಅಂತ ಕೇಳಿದ್ದಾರೆ. ಓಕೆ, ದ ಕಾಮನ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ಸ್ ಆರ್ ಯುನಿಟಿ ಅಂಡ್ ಸಾವೆರಿನಿಟಿ ಆಫ್ ದ ನೇಷನ್. ಏಕತೆ ಮತ್ತು ಸಾರ್ವಭೌಮತೆ, ದೇಶದ ಏಕತೆ ಮತ್ತು ಸಾರ್ವಭೌಮತೆ ಮೊದಲ ಒಂದು ಡಿಟರ್ಮಿನೆಂಟ್. ಸೊ ನಮ್ಮ ವಿದೇಶಾಂಗ ನೀತಿಯಿಂದ ನಮ್ಮ ಏಕತೆಗೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ಆಗಬಾರದು ಅಲ್ವಾ. ಸೊ ಆ ತರ ಒಂದು ಮನಸ್ಸಿನಲ್ಲಿಟ್ಟುಕೊಂಡು ವಿದೇಶಾಂಗ ನೀತಿಯನ್ನ ರೂಪಿಸಲಾಗಿದೆ. ಸೊ ಇಂಡಿಯಾ ಹ್ಯಾಸ್ ಫಾರ್ಮ್ಡ್ ಇಟ್ಸ್ ಫಾರಿನ್ ಪಾಲಿಸಿ, ಅಡಾಪ್ಟೆಡ್ ಇಟ್ಸ್ ಫಾರಿನ್ ಪಾಲಿಸಿ which doesn't hinder its unity and sovereignty. Okay, next one, interdependence. All countries should have interdependent on each other, isn't it? If we are open to the global economy, means we have to depend on one or the other factors on other nations, isn't it? Okay, so ಇವಾಗ ಏನಾಗುತ್ತೆ, ಗ್ಲೋಬಲಿ ನಾವು ವರ್ಲ್ಡ್ ಅಲ್ಲಿ ಜಗತ್ತಿನಲ್ಲಿ ಆಪರೇಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಬೇರೆ ದೇಶದ ಮೇಲೆ ಯಾವುದಾದರೂ ಒಂದಕ್ಕೋಸ್ಕರ ಡಿಪೆಂಡ್ ಆಗಿ ಇರಲೇಬೇಕಾಗತ್ತೆ. ಸೊ ಇದರಿಂದ ವಿದೇಶಾಂಗ ನೀತಿ ಹೇಗಿರ್ಬೇಕು, ಭಾರತದ ವಿದೇಶಾಂಗ ನೀತಿ ಹೇಗಿದೆ? ಇಂಟರ್ ಡಿಪೆಂಡೆನ್ಸ್ ಆನ್ ಅದರ್ ಕಂಟ್ರೀಸ್. ಓಕೆ, ದ ಕಂಟ್ರಿ ವಿಲ್ ಡಿಪೆಂಡ್ ಆನ್ ಅಸ್ ಅಂಡ್ ವಿ ವಿಲ್ ಡಿಪೆಂಡ್ ಆನ್ ದ ಅದರ್ ಕಂಟ್ರಿ. ಇಟ್ ಮೇ ಬಿ ವಿಚ್ ಎವರ್, US, UK or Russia, whichever country it may be. Okay, next one, protection and development of national interest. ಸೊ ದೇಶದ ಒಂದು ಇಂಟ್ರೆಸ್ಟ್ ಅನ್ನ, ದೇಶದ ಒಂದು ಹಿತಾಸಕ್ತಿಯನ್ನ ಕಾಪಾಡುವಂತಹ ಮತ್ತು ಅದನ್ನ ಅಭಿವೃದ್ಧಿ ಮಾಡುವಂತಹ ವಿದೇಶಾಂಗ ನೀತಿಯನ್ನ ಭಾರತ ಹೊಂದಿದೆ. ಓಕೆ, ಸೊ ಇಂಟ್ರೆಸ್ಟ್ ಅಂದ್ರೆ ಏನು ಇಲ್ಲಿ ಮಕ್ಕಳೇ? ಹಿತಾಸಕ್ತಿ, ದೇಶದ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು. ದ ಫಾರಿನ್ ಪಾಲಿಸಿ ಡಿಪೆಂಡ್ಸ್, ಇಂಡಿಯಾಸ್ ಫಾರಿನ್ ಪಾಲಿಸಿ ಡಿಪೆಂಡ್ಸ್ ಆನ್ ಪ್ರೊಟೆಕ್ಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ನೆಕ್ಸ್ಟ್, ಅದರ್ ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ಸ್. ಓಕೆ, ಕೆಲವು ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ಸ್ಗಳು, ಅಂಶಗಳು ಇರ್ತವೆ. ಓಕೆನಾ, ಇಷ್ಟು ಏನು ಅಂಶಗಳು ಕಾಮನ್ ಡಿಟರ್ಮಿನೆಂಟ್ಸ್ ಆಗಿದೆ ಯಾವುದಕ್ಕೆ? ಭಾರತದ ಒಂದು ವಿದೇಶಾಂಗ ನೀತಿಗೆ ಸಾಮಾನ್ಯ ಅಂಶಗಳು. ಸ್ಟಿಮ್ಯುಲೇಟಿಂಗ್ ಅಂತಂದ್ರೆ ಉತ್ತೇಜನಕಾರಿ. ಓಕೆ,